ಓಂ ಶಾಂತಿ 6/2/2026 ಪ್ರಾಥಮ್ ನುಡಿ ಓಂ ಶಾಂತಿ ಭಾಪ್ತದ ಮಧುಗುಣ ಮಧುರ ಮಕ್ಕಳೇ, ಈಗ ಇದು ಏರುವ ಕಲೆಯ ಸಮಯವಾಗಿದೆ. ಭಾರತವು ಬಡವರಿಂದ ಸಾಹುಕಾರನಾಗುತ್ತದೆ. ನೀವು ಸತ್ಯಯುಗಿ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಿ. ಪ್ರಶ್ನೆ: ತಂದೆ ಯಾವ ಬಿರುದನ್ನು ಶ್ರೀಕೃಷ್ಣನಿಗೆ ಕೊಡಲು ಸಾಧ್ಯವಿಲ್ಲ? ಉತ್ತರ: ತಂದೆಯು ಬಡವರ ಬಂಧುವಾಗಿದ್ದಾರೆ. ಶ್ರೀಕೃಷ್ಣನಿಗೆ ಈ ರೀತಿ ಹೇಳುವುದಿಲ್ಲ. ಶ್ರೀಕೃಷ್ಣನಂತೂ ಬಹಳ ಧನವಂತನಾಗಿದ್ದಾನೆ. ಅವನ ರಾಜ್ಯದಲ್ಲಿ ಎಲ್ಲರೂ ಸಾಹುಕಾರರಿರುತ್ತಾರೆ. ತಂದೆಯು ಯಾವಾಗ ಈ ಭೂಮಿಗೆ ಬರುವರೋ ಆಗ ಭಾರತವು ಎಲ್ಲದಕ್ಕಿಂತ ಬಡ ದೇಶವಾಗಿದೆ. ಭಾರತವನ್ನು ಮತ್ತೆ ಸಾಹುಕಾರವನ್ನಾಗಿ ಮಾಡುತ್ತಾರೆ. ನೀವು ಹೇಳುತ್ತೀರಿ, ನಮ್ಮ ಭಾರತವು ಸ್ವರ್ಗವಾಗಿತ್ತು, ಈಗಿಲ್ಲ, ಮತ್ತೆ ಆಗುವುದು. ಬಡವರ ಬಂಧು ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಗೀತೆ: ಕೊನೆಗೂ ಆ ದಿನ ಇಂದು ಬಂದಿತು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಹೇಗೆ ಆತ್ಮವು ಗುಪ್ತವಾಗಿದೆ ಮತ್ತು ಶರೀರವು ಪ್ರತ್ಯಕ್ಷವಾಗಿದೆ. ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಆಗುವುದಿಲ್ಲ, ನಿರಾಕಾರಿಯಾಗಿದೆ. ಅದು ಖಂಡಿತವಾಗಿಯೂ ಇದೆ, ಆದರೆ ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ. ಆದ್ದರಿಂದ ಆತ್ಮವು ಗುಪ್ತವೆಂದು ಹೇಳಲಾಗುತ್ತದೆ. ಆತ್ಮವೇ ಸ್ವಯಂ ಹೇಳುತ್ತದೆ, ನಾನು ನಿರಾಕಾರನಾಗಿದ್ದೇನೆ, ಇಲ್ಲಿ ಸಾಕಾರದಲ್ಲಿ ಬಂದು ಗುಪ್ತವಾಗಿದ್ದೇನೆ. ಆತ್ಮಗಳದು ನಿರಾಕಾರಿ ಪ್ರಪಂಚವಾಗಿದೆ, ಅಲ್ಲಂತೂ ಗುಪ್ತ ಮಾತಿಲ್ಲ. ಪರಂಪಿತ ಪರಮಾತ್ಮನು ಸಹ ಅಲ್ಲಿರುತ್ತಾರೆ. ಅವರಿಗೆ ಸುಪ್ರೀಂ ಎಂದು ಹೇಳಲಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಅತಿ ದೂರವಿರುವ ಪರಂ ಆತ್ಮನಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಹೇಗೆ ನೀವು ಗುಪ್ತವಾಗಿದ್ದೀರೋ ಹಾಗೆ ನಾನೂ ಸಹ ಗುಪ್ತವಾಗಿ ಬರಬೇಕಾಗುತ್ತದೆ. ನಾನು ಗರ್ಭ ಜೈಲಿನಲ್ಲಿ ಬರುವುದಿಲ್ಲ. ನನ್ನ ಹೆಸರಂದೇ ಶಿವ ಎಂಬುದು ನಡೆದು ಬರುತ್ತದೆ. ನಾನು ಈ ತನ್ನಲ್ಲಿ ಬರುತ್ತೇನೆ, ಆಗಲೂ ನನ್ನ ಹೆಸರು ಬದಲಾಗುವುದಿಲ್ಲ. ಇವರ ಅಂದರೆ ಬ್ರಹ್ಮಾರವರ ಆತ್ಮದ ಯಾವ ಶರೀರವಿದೆಯೋ ಇದರ ಹೆಸರು ಬದಲಾಗುತ್ತದೆ. ನನಗೆ ಶಿವನೆಂದೇ ಹೇಳುತ್ತಾರೆ. ಎಲ್ಲ ಆತ್ಮರ ತಂದೆಯಾಗಿದ್ದೇನೆ. ನೀವಾತ್ಮರು ಸಹ ಈ ಶರೀರದಲ್ಲಿ ಗುಪ್ತವಾಗಿದ್ದೀರಿ. ಈ ಶರೀರದ ಮೂಲಕ ಕರ್ಮ ಮಾಡುತ್ತೀರಿ. ನಾನು ಗುಪ್ತವಾಗಿದ್ದೇನೆ ಅಂದಾಗ ಮಕ್ಕಳಿಗೆ ಈ ಜ್ಞಾನವು ಈಗ ಸಿಗುತ್ತದೆ. ಆತ್ಮವು ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ. ಆತ್ಮವು ನಿರಾಕಾರಿಯಾಗಿದೆ, ಶರೀರವು ಸಾಕಾರಿಯಾಗಿದೆ. ನಾನು ಸಹ ಅಶರೀರಿಯಾಗಿದ್ದೇನೆ. ನಿರಾಕಾರ ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ. ನೀವು ಸಹ ನಿರಾಕಾರಿಯಾಗಿದ್ದೀರಿ, ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತೀರಿ. ನಿಮಗೆ ತಿಳಿದಿದೆ, ತಂದೆಯು ಭಾರತವನ್ನು ಪುನಃ ಬಡದೇಶದಿಂದ ಸಾಹುಕಾರನಾಗಿ ಮಾಡಲು ಬಂದಿದ್ದಾರೆ. ನೀವು ನಮ್ಮ ಭಾರತವೆಂದು ಕೇಳುತ್ತೀರಿ. ಪ್ರತಿಯೊಬ್ಬರೂ ತಮ್ಮ ರಾಜ್ಯವನ್ನು ನಮ್ಮ ಗುಜರಾತ್ ಮತ್ತು ನಮ್ಮ ರಾಜಸ್ಥಾನವೆಂದು ಹೇಳುತ್ತಾರೆ. ನಮ್ಮದು ನಮ್ಮದು ಎಂದು ಹೇಳುವುದರಿಂದ ಅದರಲ್ಲಿ ಮೋಹವಿರುತ್ತದೆ. ನಮ್ಮದು ಬಡ ಭಾರತವಾಗಿದೆ, ಇದನ್ನು ಎಲ್ಲರೂ ಒಪ್ಪುತ್ತಾರೆ. ಆದರೆ ನಮ್ಮ ಭಾರತವು ಯಾವಾಗ ಸಾಹುಕಾರವಾಗಿತ್ತು, ಹೇಗಿತ್ತು ಎಂಬುದನ್ನು ಅವರು ತಿಳ್ಕೊಂಡಿಲ್ಲ. ನೀವು ಮಕ್ಕಳಿಗೆ ಬಹಳ ನಶೆ ಇದೆ. ನಮ್ಮ ಭಾರತವಂತೂ ಬಹಳ ಸಾಹುಕಾರವಾಗಿತ್ತು, ದುಃಖದ ಮಾತಿರಲಿಲ್ಲ. ಸತ್ಯ ಯುಗದಲ್ಲಿ ಯಾವುದೇ ಇನ್ನೊಂದು ಧರ್ಮ ಇರಲಿಲ್ಲ, ಒಂದೇ ದೇವಿ ದೇವತಾ ಧರ್ಮವಿತ್ತು. ಇದು ಯಾರಿಗೂ ತಿಳಿದಿಲ್ಲ. ಈ ವಿಶ್ವದ ಚರಿತ್ರೆ ಭೂಗೋಳವನ್ನು ಯಾರೂ ಅರಿತುಕೊಂಡಿಲ್ಲ. ನೀವೀಗ ಚೆನ್ನಾಗಿ ಅರಿತುಕೊಳ್ಳುತ್ತೀರಿ. ನಮ್ಮ ಭಾರತವು ಬಹಳ ಸಾಹುಕಾರವಾಗಿತ್ತು, ಈಗ ಬಡವಾಗಿದೆ. ಈಗ ಪುನಃ ಸಾಹುಕಾರನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಭಾರತವು ಸತ್ಯಯುಗದಲ್ಲಿ ಬಹಳ ಸಾಹುಕಾರನಾಗಿದ್ದಾಗ ದೇವಿ ದೇವತಾ ರಾಜ್ಯವಿತ್ತು. ಮತ್ತೆ ಈ ರಾಜ್ಯವು ಎಲ್ಲಿ ಹೋಯಿತು, ಇದನ್ನು ಯಾರೂ ತಿಳ್ಕೊಂಡಿಲ್ಲ. ಋಷಿ ಮುನಿ ಮೊದಲಾದವರು ಸಹ ನಾವು ರಚಯಿತ ಮತ್ತು ರಚನೆಯನ್ನು ಅರಿತುಕೊಂಡಿಲ್ಲವೆಂದು ಹೇಳುತ್ತಿದ್ದರು. ತಂದೆಯು ತಿಳಿಸುತ್ತಾರೆ, ಈ ಸತ್ಯಯುಗದಲ್ಲಿಯೂ ಸಹ ದೇವಿ ದೇವತೆಗಳಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿರಲಿಲ್ಲ. ಒಂದು ವೇಳೆ ಅವರಿಗೆ ಸಹ ನಂತರದಲ್ಲಿ ನಾವು ಏನು ಇಳಿಯುತ್ತಾ ಕಲಿಯಕ್ಕೆ ಹೋಗುತ್ತೇವೆ ಎಂಬ ಜ್ಞಾನ ಇದ್ದಿದ್ದೇ ಆದರೆ ಅಲ್ಲಿನ ರಾಜ್ಯ ಪದವಿಯು ಸುಖವು ಇರುತ್ತಿರಲಿಲ್ಲ, ಚಿಂತೆಯಾಗಿ ಬಿಡುತ್ತಿತ್ತು. ನಾವು ಸತೋಪ್ರಧಾನರಾಗಿದ್ದೇವೆ, ಈಗ ಪುನಃ ಸತೋಪ್ರಧಾನರಾಗುವುದು ಹೇಗೆ ಎಂದು ಚಿಂತೆಯಾಗಿದೆ. ನಾವಾತ್ಮರು ಯಾರು ನಿರಾಕಾರ ಪ್ರಪಂಚದಲ್ಲಿದ್ದೀವೆಯೋ ಅಲ್ಲಿಂದ ಹೇಗೆ ಸುಖಧಾಮದಲ್ಲಿ ಬಂದೆವು ಎಂಬ ಜ್ಞಾನವಿದೆ. ನಾವೀಗ ಏರುವ ಕಲಿಯಲಿದ್ದೇವೆ. ಇದು 84 ಜನ್ಮಗಳ ಏಣಿಯಾಗಿದೆ. ಡ್ರಾಮಾನುಸಾರ ಪ್ರತಿಯೊಬ್ಬ ಪಾತ್ರಧಾರಿಯು ನಂಬರ್ವಾರ್ ತಮ್ಮ ತಮ್ಮ ಸಮಯದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಬಡವರ ಬಂಧು ಎಂದು ಯಾರಿಗೆ ಹೇಳಲಾಗುತ್ತದೆ ಎಂಬುದನ್ನು ನೀವೀಗ ತಿಳ್ಕೊಂಡಿದ್ದೀರಿ. ಇದು ಪ್ರಪಂಚದವರಿಗೆ ಗೊತ್ತಿಲ್ಲ. ಗೀತೆಯಲ್ಲೂ ಕೇಳಿದಿರಿ, ಕೊನೆಗೂ ಆ ದಿನ ಇಂದು ಬಂದಿತು. ಯಾವ ದಿನದ ಮಾರ್ಗವನ್ನು ಕಾಯುತ್ತಿದೆಯೋ ಎಲ್ಲಾ ಭಕ್ತರು ಭಗವಂತನನ್ನು ಯಾವಾಗ ಬಂದು ನಾವು ಭಕ್ತರನ್ನು ಈ ಭಕ್ತಿ ಮಾರ್ಗದಿಂದ ಬಿಡಿಸಿ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಎಂಬುದನ್ನು ಈಗ ತಿಳ್ಕೊಂಡಿದ್ದೀವಿ. ತಂದೆಯು ಪುನಃ ಈ ಶರೀರದಲ್ಲಿ ಬಂದು ಬಿಟ್ಟಿದ್ದಾರೆ.
ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬರುತ್ತಾರೆ. ಕೃಷ್ಣನ ತನುವಿನಲ್ಲಿ ಬರುತ್ತಾರೆ ಎಂದಲ್ಲ, ತಂದೆಯು ತಿಳಿಸುತ್ತಾರೆ. ಕೃಷ್ಣನ ಆತ್ಮವೂ ಸಹ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಅವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಯಾರು ಮೊದಲಿನ ನಂಬರ್ವರಿದ್ದಾರೋ ಅವರೇ ಈಗ ಅಂತ್ಯದಲ್ಲಿದ್ದಾರೆ. ತತತ್ವಂ, ನಾನಂತೂ ಅವರ ಸಾಧಾರಣ ತನುವಿನಲ್ಲಿ ಬರುತ್ತೇನೆ. ಬಂದು ನಿಮಗೆ ನೀವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಎಂಬುದನ್ನು ತಿಳಿಸುತ್ತೇನೆ. ಏಕ್ ಓಂಕಾರ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಅವರು ಅವಶ್ಯವಾಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವವರಾಗಿದ್ದಾರೆ ಎಂಬುದನ್ನು ಸರ್ವರ್ದು ಹೇಳುತ್ತಾರೆ. ಅಂದ ಮೇಲೆ ನಾವೇಕೆ ದೇವತೆಗಳಾಗಬಾರ್ದು? ಯಾರು ದೇವತೆಗಳಾಗಿದ್ದರೂ ಅವರು ಒಮ್ಮೆಲೇ ತಿಳಿದುಕೊಂಡು ಬಿಡುತ್ತಾರೆ. ಯಾರೊಬ್ಬರು ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ತಿಳಿದುಕೊಳ್ಳುವುದಿಲ್ಲ. ಮತ್ತೆಲ್ಲ ಧರ್ಮಗಳ ಚರಿತ್ರೆಯು ಚಿಕ್ಕದಾಗಿದೆ. ಕೆಲವರದು 5,000 ವರ್ಷಗಳದು, ಇನ್ನೂ ಕೆಲವರದು 1250 ವರ್ಷಗಳ ಚರಿತ್ರೆ ಇದೆ. ಆದರೆ ನಿಮ್ಮದು 5,000 ವರ್ಷಗಳ ಚರಿತ್ರೆಯಾಗಿದೆ. ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರುತ್ತಾರೆ. ಅನ್ಯ ಧರ್ಮದವರು ಬರುವುದೇ ಕೊನೆಯಲ್ಲಿ. ಅಂದಾಗ ದೇವತಾ ಧರ್ಮದವರು ಸಹ ಡ್ರಾಮಾನುಸಾರ ಅನ್ಯ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ. ಅವರು ಮತ್ತೆ ತಮ್ಮ ತಮ್ಮ ಧರ್ಮದಲ್ಲಿ ಹಿಂತಿರುಗಿ ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವಂತೂ ವಿಶ್ವದ ಮಾಲೀಕರಾಗಿದ್ದೀರಿ. ನೀವು ಸಹ ತಿಳಿದುಕೊಳ್ಳುತ್ತೀರಿ, ತಂದೆಯು ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ. ಅಂದಮೇಲೆ ನಾವೇಕೆ ಸ್ವರ್ಗದಲ್ಲಿರಬಾರ್ದು? ತಂದೆಯಿಂದ ಖಂಡಿತ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಇದರಿಂದಲೇ ಇವರು ನಮ್ಮ ಧರ್ಮದವರೆಂದು ಸಿದ್ಧವಾಗುತ್ತದೆ. ಯಾರು ಈ ಧರ್ಮದವರಲ್ಲವೋ ಅವರು ಬರುವುದೇ ಇಲ್ಲ. ಪರಧರ್ಮದಲ್ಲಿ ಏಕೆ ಹೋಗಬೇಕೆಂದು ಹೇಳುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಹೊಸ ಪ್ರಪಂಚದಲ್ಲಿ ದೇವತೆಗಳಿಗೆ ಬಹಳ ಸುಖವಿತ್ತು. ಚಿನ್ನದ ಮಹಲು ಇತ್ತು. ಸೋಮನಾಥ್ ಮಂದಿರದಲ್ಲಿ ಎಷ್ಟೊಂದು ಚಿನ್ನವಿತ್ತು. ಈ ರೀತಿ ಮತ್ಯಾವುದೇ ಧರ್ಮವು ಇರುವುದೇ ಇಲ್ಲ. ಸೋಮನಾಥ್ ಮಂದಿರವಂತಹ ಭಾರೀ ಮಂದಿರವು ಮತ್ಯಾವುದೂ ಇಲ್ಲ. ಬಹಳ ವಜ್ರ ವೈಡೂರ್ಯಗಳಿತ್ತು. ಬುದ್ಧ ಮೊದಲಾದವರಿಗೆ ಯಾವುದೇ ವಜ್ರ ವೈಡೂರ್ಯಗಳ ಮಹಲುಗಳಿರುವುದಿಲ್ಲ. ನೀವು ಮಕ್ಕಳನ್ನು ಯಾವ ತಂದೆಯು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆಯೋ ಅವರಿಗೆ ಎಷ್ಟೊಂದು ಮಾನ್ಯತೆಯನ್ನು ಇಟ್ಟಿದ್ದೀರಿ. ಮಾನ್ಯತೆ ಕೊಡಲಾಗುತ್ತದೆಯಲ್ಲವೇ? ಒಳ್ಳೆಯ ಕರ್ಮ ಮಾಡಿ ಹೋಗಿದ್ದಾರೆಂದು ತಿಳಿಯುತ್ತಾರೆ. ನೀವೀಗ ತಿಳ್ಕೊಂಡಿದ್ದೀರಿ, ಎಲ್ಲರಿಗಿಂತ ಒಳ್ಳೆಯ ಕರ್ಮವನ್ನು ಪತಿತ ಪಾವನ ತಂದೆ ಮಾಡಿರ್ತಾರೆ. ನೀವು ನಿಮ್ಮ ಆತ್ಮ ಹೇಳುತ್ತದೆ, ಎಲ್ಲರಿಗಿಂತ ಸರ್ವೋತ್ತಮ ಸೇವೆಯನ್ನು ಬೇಹದ್ದಿನ ತಂದೆಯೇ ಬಂದು ಮಾಡುತ್ತಾರೆ. ನಮ್ಮನ್ನು ಪ್ರಜೆಗಳಿಂದ ರಾಜರು, ಭಿಕಾರಿಗಳಿಂದ ರಾಜಕುಮಾರನಾಗಿ ಮಾಡುತ್ತಾರೆ. ಯಾವ ತಂದೆಯು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆಯೋ ಅವರಿಗೆ ಈಗ ಯಾರೂ ಗೌರವ ನೀಡುವುದಿಲ್ಲ. ನಿಮಗೆ ತಿಳಿದಿದೆ, ಸೋಮನಾಥ್ ಮಂದಿರವು ಬಹಳ ಶ್ರೇಷ್ಠ ಮಂದಿರವೆಂದು ಗಾಯನವಿದೆ. ಅದನ್ನು ಲೂಟಿ ಮಾಡಿದರು. ಲಕ್ಷ್ಮೀನಾರಾಯಣ ಮಂದಿರವನ್ನು ಎಂದೂ ಲೂಟಿ ಮಾಡಲಿಲ್ಲ. ಸೋಮನಾಥ್ ಮಂದಿರವನ್ನು ಲೂಟಿ ಮಾಡಿದರು. ಭಕ್ತಿ ಮಾರ್ಗದಲ್ಲಿಯೂ ಬಹಳ ಧನವಂತರಿರುತ್ತಾರೆ. ರಾಜರಲ್ಲಿಯೂ ನಂಬರವಾರು ಇರುತ್ತಾರಲ್ಲವೇ? ಯಾರು ಶ್ರೇಷ್ಠ ಪದವಿಯನ್ನು ಪಡೆಯುವರೋ ಅವರಿಗೆ ಚಿಕ್ಕ ಪದವಿಯವರು ಗೌರವ ಕೊಡುತ್ತಾರೆ. ದರ್ಬಾರ್ನಲ್ಲಿಯೂ ನಂಬರ್ವಾರಾಗಿ ಕುಳಿತುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆಯಂತೂ ಅನುಭವಿಯಲ್ಲವೇ? ಇಲ್ಲಿನದು ಪತಿತ ರಾಜರ ದರ್ಬಾರ್ ಆಗಿದೆ. ಪಾವನ ರಾಜರ ದರ್ಬಾರ್ ಹೇಗಿರಬಹುದು? ಅವರ ಬಳಿ ಅಷ್ಟೊಂದು ಹಣವಿದೆ ಎಂದರೆ ಅವರ ಮನೆಗಳು ಅಷ್ಟೇ ಚೆನ್ನಾಗಿರುತ್ತವೆ. ನೀವೀಗ ತಿಳ್ಕೊಂಡಿದ್ದೀರಿ, ತಂದೆಯು ನಮಗೆ ಓದಿಸುತ್ತಿದ್ದಾರೆ, ಸ್ವರ್ಗ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ನಾವು ಸ್ವರ್ಗದ ಮಹಾರಾಜ ಮಹಾರಾಣಿಯರಾಗುತ್ತೇವೆ. ನಂತರ ಕೆಳಗಿಳಿಯುತ್ತಾ ಇಳುತ್ತಾ ಭಕ್ತರಾದಾಗ ಮೊಟ್ಟ ಮೊದಲು ಶಿವತಂದೆಯ ಪೂಜಾರಿಗಳಾಗುತ್ತೇವೆ. ಯಾರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರೋ ಅವರಿಗೆ ಪೂಜೆ ಮಾಡುತ್ತೇವೆ. ಅವರು ನಮ್ಮನ್ನು ಬಹಳ ಸೌಕಾರನಾಗಿ ಮಾಡುತ್ತಾರೆ. ಈಗ ಇದು ಎಷ್ಟು ಬಡ ಭಾರತವಾಗಿದೆ. ಯಾವ ಜಮೀನನ್ನು 500 ರೂಪಾಯಿಗಳಿಗೆ ತೆಗೆದುಕೊಂಡಿದ್ದೇವೆಯೋ ಅದರ ಬೆಲೆಯು ಇಂದು 5,000ಕ್ಕಿಂತಲೂ ಅಧಿಕವಾಗಿ ಬಿಟ್ಟಿದೆ. ಇದೆಲ್ಲವೂ ಆರ್ಟಿಫಿಷಿಯಲ್ ಬೆಲೆಯಾಗಿದೆ. ಸತ್ಯಯುಗದಲ್ಲಂತೂ ಧರಣಿಗೆ ಬೆಲೆ ಬೇಕಾಗಿಲ್ಲ. ಯಾರಿಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಬಹುದು. ಬಹಳಷ್ಟು ಜಮೀನವಿರುವುದು. ಸಿಹಿ ನೀರಿನ ನದಿಗಳ ತೀರದಲ್ಲಿ ನಮ್ಮ ಮಹಲುಗಳಿರ್ತವೆ. ಬಹಳ ಕೆಲವರೇ ಮನುಷ್ಯರಿರುತ್ತಾರೆ. ಪ್ರಕೃತಿಯು ದಾಸಿಯಾಗಿರುತ್ತದೆ. ಹೂ ಹಣ್ಣು ಬಹಳ ಚೆನ್ನಾಗಿ ಸಿಗುತ್ತಿರುತ್ತವೆ. ಈಗಂತೂ ಎಷ್ಟು ಪರಿಶ್ರಮ ಪಟ್ಟರೂ ಸಹ ಅನ್ನವು ಸಿಗೋದಿಲ್ಲ. ಮನುಷ್ಯರು ಬಹಳ ಹಸಿವು ಬಾಯಾರಿಕೆಯಲ್ಲಿ ಸಾಯುತ್ತಾರೆ. ಅಂದಾಗ ಗೀತೆಯನ್ನು ಕೇಳುತ್ತಿದ್ದಂತೆಯೇ ನೀವು ರೋಮಾಂಚನವಾಗಿ ನಿಂತು ಬಿಡಬೇಕು. ತಂದೆಗೆ ಬಡವರ ಬಂಧು ಎಂದು ಹೇಳುತ್ತಾರೆ. ಬಡವರ ಬಂಧುವಿನ ಅರ್ಥವನ್ನು ತಿಳಿದುಕೊಂಡಿರಲಿಲ್ಲವೇ? ಯಾರನ್ನು ಸಾಹುಕಾರನಾಗಿ ಮಾಡುತ್ತೇನೆ, ಅವಶ್ಯವಾಗಿ ಎಲ್ಲಿಯೋ ಬಂದು ಅವರನ್ನು ಸಾಹುಕಾರನಾಗಿ ಮಾಡಿದರಲ್ಲವೇ? ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಪಾವನದಿಂದ ಪತಿತರಾಗುವುದರಲ್ಲಿ 5,000 ವರ್ಷಗಳು ಹಿಡಿಸುತ್ತವೆ. ಈಗ ಪುನಃ ತಂದೆಯು ಪತಿತರಿಂದ ಪಾವನರಾಗಿ ಮಾಡುತ್ತಾರೆ.
ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಕ್ಕಿಬಿಡುತ್ತದೆ. ಬಾಬಾ, ನಾನು ನಿಮ್ಮವನಾಗಿದ್ದೇನೆಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವು ವಿಶ್ವದ ಮಾಲೀಕರಾಗಿದ್ದೀರಿ. ಮಗುವಿನ ಜನ್ಮವಾಯಿತೆಂದರೆ ವಾರಸ್ದಾರನಾದರೂ ಎಷ್ಟೊಂದು ಖುಷಿಯಾಗುತ್ತದೆ. ಹೆಣ್ಣು ಮಗುವಾದರೆ ನೋಡುತ್ತಿದ್ದಂತೆಯೇ ಚೇರು ಇಳಿದು ಹೋಗುತ್ತದೆ. ಇಲ್ಲಂತೂ ಎಲ್ಲಾ ಆತ್ಮರು ಮಕ್ಕಳಾಗಿದ್ದಾರೆ. ಈಗ ಅರ್ಥವಾಗಿದೆ, ನಾವು ಪ್ರತಿ 5,000 ವರ್ಷಗಳ ಮೊದಲು ಸ್ವರ್ಗದ ಮಾಲೀಕರಾಗಿದ್ದೇವೆ. ತಂದೆಯು ಆ ರೀತಿ ಮಾಡಿದರು. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಇವರು ಯಾವಾಗ ಬಂದಿದ್ದರು ಎಂದು ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಎಂಬುದನ್ನು ಸಹ ಯಾರೂ ತಿಳ್ಕೊಂಡಿಲ್ಲ. ಜಯಂತಿಯನ್ನು ಆಚರಿಸುತ್ತಾರೆ. ಕೇವಲ ಲಿಂಗಗಳ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಆದರೆ ಅವರು ಹೇಗೆ ಬಂದರು, ಬಂದು ಏನು ಮಾಡಿದರು ಏನೂ ಗೊತ್ತಿಲ್ಲ. ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ. ಅವರಿಗೆ ಇದು ಗೊತ್ತೇ ಇಲ್ಲ. ನಮ್ಮ ಧರ್ಮ ಯಾವುದು, ಯಾವಾಗ ಸ್ಥಾಪನೆ ಆಯಿತು, ಅಣ್ಣ ಧರ್ಮಗಳಿಗಾದರೂ ಬುದ್ಧನು ಯಾವಾಗ ಬಂದರು ಎಂಬುದನ್ನು ತಿಳಿದಿದೆ. ತಿಥಿ ತಾರೀಕು ಇದೆ. ಆದರೆ ಶಿವ ತಂದೆ ಮತ್ತು ಲಕ್ಷ್ಮೀನಾರಾಯಣರ ತಿಥಿ ತಾರೀಕು ಇಲ್ಲ. 5,000 ವರ್ಷಗಳ ಮಾತನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ. ಲಕ್ಷಾಂತರ ವರ್ಷಗಳ ಮಾತು ಯಾರಿಗಾದರೂ ನೆನಪಿಗೆ ಬರುವುದೇ? ಭಾರತದಲ್ಲಿ ಯಾವಾಗ ದೈವಿ ಧರ್ಮವಿತ್ತು, ದೇವತಾ ಧರ್ಮವಿತ್ತು ಎಂದು ತಿಳ್ಕೊಂಡಿಲ್ಲ. ಲಕ್ಷಾಂತರ ವರ್ಷಗಳ ಲೆಕ್ಕದಿಂದ ಭಾರತ ಸಂಪತ್ತು ಎಲ್ಲದಕ್ಕಿಂತ ದೊಡ್ಡದಾಗಿರಬೇಕು. ಭಾರತದ ಜಮೀನು ಎಲ್ಲದಕ್ಕಿಂತ ದೊಡ್ಡದಾಗಿರಬೇಕು. ಲಕ್ಷಾಂತರ ವರ್ಷಗಳಲ್ಲಿ ಎಷ್ಟೊಂದು ಜನಸಂಖ್ಯೆ ಆಗಿಬಿಡುತ್ತದೆ, ಲೆಕ್ಕವಿಲ್ಲದಷ್ಟಾಗಿಬಿಡುವುದು. ಆದರೆ ಇಷ್ಟಂತೂ ಇಲ್ಲ, ಇನ್ನೂ ಕಡಿಮೆ ಆಗುತ್ತಾ ಹೋಗಿದೆ. ಇವೆಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ. ಮನುಷ್ಯರು ಕೇಳಿದಾಗ ಈ ಮಾತುಗಳನ್ನು ಎಂದೂ ಕೇಳಿಲ್ಲ, ಯಾವುದೇ ಶಾಸ್ತ್ರಗಳಲ್ಲಿ ಓದಿಲ್ಲವೆಂದು ಹೇಳುತ್ತಾರೆ. ಇವು ಅದ್ಭುತವಾದ ಮಾತುಗಳಾಗಿವೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನವಿದೆ. ಇವರು ಬಹಳ ಜನ್ಮಗಳ ಅಂತಿಮದಲ್ಲಿ ಪತಿತ ಆತ್ಮನಾಗಿದ್ದಾರೆ. ಯಾರು ಸತೋಪ್ರಧಾನರಾಗಿದ್ದಾರೆಯೋ ಅವರೇ ಈಗ ತಮೋಪ್ರಧಾನರಾಗಿದ್ದಾರೆ. ಪುನಃ ಸತೋಪ್ರಧಾನರಾಗಬೇಕಾಗಿದೆ. ನೀವಾತ್ಮರಿಗೆ ಈಗ ಶಿಕ್ಷಣ ಸಿಗುತ್ತಿದೆ. ಆತ್ಮವು ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ, ಆಗ ಶರೀರವು ತೂಗುತ್ತದೆ. ಏಕೆಂದರೆ ಆತ್ಮ ಕೇಳಿಸಿಕೊಳ್ಳುತ್ತದೆ ಅಲ್ಲವೇ? ಅವಶ್ಯವಾಗಿ ನಾವು ಆತ್ಮರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. 84 ಜನ್ಮಗಳಲ್ಲಿ 84 ಮಂದಿ ತಂದೆ ತಾಯಿಯರು ಖಂಡಿತ ಸಿಗುವರು. ಇದು ಲೆಕ್ಕವಿದೆಯಲ್ಲವೇ? ಬುದ್ಧಿಯಲ್ಲಿ ಬರುತ್ತದೆ. ನಾವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಮತ್ತೆ ಕಡಿಮೆ ಜನ್ಮಗಳಿರುವವರು ಇರುತ್ತಾರೆ. ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಾರೆ, ಶಾಸ್ತ್ರಗಳಲ್ಲಿ ಏನೇನೋ ಬರೆದುಬಿಟ್ಟಿದ್ದಾರೆ. ನಿಮಗಾದರೂ ಕೇವಲ 84 ಜನ್ಮಗಳನ್ನು ಹೇಳುತ್ತಾರೆ. ಆದರೆ ನನಗೆ ನೋಡಿ ಲೆಕ್ಕವಿಲ್ಲದಷ್ಟು ಅಸಂಖ್ಯ ಜನ್ಮಗಳನ್ನು ಹೇಳಿಬಿಡುತ್ತಾರೆ. ಕಣಕಣದಲ್ಲಿ ಕಲ್ಲು ಮುಳ್ಳಿನಲ್ಲಿ ನನ್ನಷ್ಟು ಸೇರಿಸಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದರೂ ನೀನೇ ನೀನು, ಕೃಷ್ಣನೇ ಕೃಷ್ಣನಾಗಿದ್ದಾನೆ. ಮಥುರಾ ಬೃಂದಾವನದಲ್ಲಿ ಈ ರೀತಿ ಹೇಳುತ್ತಿರುತ್ತಾರೆ, ಕೃಷ್ಣನೇ ಸರ್ವವ್ಯಾಪಿಯಾಗಿದ್ದಾನೆ ಎಂದು. ರಾಧೆಯ ಪಂಥದವರು ಎಲ್ಲಿ ನೋಡಿದರಲ್ಲಿ ರಾಧೆ ರಾಧೆ, ನೀವು ರಾಧೆ, ನಾನು ರಾಧೆ ಎಂದು ಹೇಳುತ್ತಿರುತ್ತಾರೆ. ಅಂದಾಗ ಒಬ್ಬ ತಂದೆ ಅವಶ್ಯವಾಗಿ ಬಡವರ ಬಂಧುವಾಗಿರ್ತಾರೆ. ಭಾರತ ಯಾವುದು ಎಲ್ಲದಕ್ಕಿಂತ ಸಾಹುಕಾರವಾಗಿತ್ತು, ಅದು ಈಗ ಎಲ್ಲದಕ್ಕಿಂತ ಬಡವನಾಗಿದೆ. ಆದ್ದರಿಂದ ನಾನು ಭಾರತದಲ್ಲಿ ಬರಬೇಕಾಗುತ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಡ್ರಾಮಾದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು. ಇದರಲ್ಲಿ 1 ಪೈಸೆಯಷ್ಟು ಅಂತರವಾಗುವುದಿಲ್ಲ. ಡ್ರಾಮಾದ ಬಗ್ಗೆಯೂ ಅರ್ಥವಾಗಬೇಕು. ಡ್ರಾಮಾ ಎಂದರೆ ಡ್ರಾಮಾ. ಹೇಗೆ ಅವು ಹದ್ದಿನ ನಾಟಕಗಳಾಗಿರುತ್ತವೆ, ಇದು ಬೇಹಿದ್ದಿನ ನಾಟಕವಾಗಿದೆ. ಈ ಬೇಹಿದ್ದಿನ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳ್ಕೊಂಡಿಲ್ಲ. ಅಂದಾಗ ಬಡವರ ಬಂಧು ನಿರಾಕಾರ ಭಗವಂತನೇ ಒಪ್ಪುತ್ತಾರೆ. ಕೃಷ್ಣನಿಗೆ ಕೇಳುವುದಿಲ್ಲ. ಕೃಷ್ಣನು ಬಹಳ ಧನವಂತ, ಸತ್ಯಯುಗದ ರಾಜಕುಮಾರನಾಗಿರುತ್ತಾನೆ. ಭಗವಂತನಿಗೂ ತನ್ನ ಶರೀರವೇ ಇಲ್ಲ. ಅವರು ಬಂದು ನೀವು ಮಕ್ಕಳನ್ನು ಧನವಂತರನ್ನಾಗಿ ಮಾಡುತ್ತಾರೆ. ನಿಮಗೆ ರಾಜಯೋಗದ ಶಿಕ್ಷಣವನ್ನು ಕೊಡುತ್ತಾರೆ. ವಿದ್ಯೆಯಿಂದ ವಕೀಲ್ ಇತ್ಯಾದಿ ಆಗಿ ಸಂಪಾದನೆ ಮಾಡಿಸುತ್ತಾರೆ. ತಂದೆಯೂ ಸಹ ಈಗ ನಿಮಗೆ ಓದಿಸುತ್ತಾರೆ. ನೀವು ಭವಿಷ್ಯದಲ್ಲಿ ನರನಿಂದ ನಾರಾಯಣಾಗುತ್ತೀರಿ. ನಿಮ್ಮ ಜನ್ಮವಂತೂ ಆಗುತ್ತದೆ ಅಲ್ಲವೇ? ಸ್ವರ್ಗವು ಯಾವುದೇ ಸಮುದ್ರದ ಕೆಳಗಿನಿಂದ ಹೊರಬರುತ್ತದೆ ಎಂದಲ್ಲ. ಕೃಷ್ಣನು ಸಹ ಜನ್ಮ ತೆಗೆದುಕೊಂಡನಲ್ಲ. ಈ ಸಮಯದಲ್ಲಿ ಕಂಶಪುರಿ ಇತ್ಯಾದಿಗಳಿರಲಿಲ್ಲ. ಕೃಷ್ಣನ ಹೆಸರನ್ನು ಎಷ್ಟೊಂದು ಗಾಯನ ಮಾಡಲಾಗುತ್ತದೆ. ಆದರೆ ಕೃಷ್ಣನ ತಂದೆಗೂ ಗಾಯನವಿಲ್ಲ. ಅವರ ತಂದೆ ಎಲ್ಲಿದ್ದಾರೆ? ಅವಶ್ಯವಾಗಿ ಕೃಷ್ಣನು ಯಾರ ಮಗನೋ ಆಗಿರಬೇಕಲ್ಲವೇ? ಕೃಷ್ಣನ ಜನ್ಮ ಪಡೆದಾಗ ಕೆಲವರು ಪತಿತರು ಇರುತ್ತಾರೆ. ಯಾವಾಗ ಅವರೆಲ್ಲರೂ ಸಂಪೂರ್ಣ ಸಮಾಪ್ತಿಯಾಗುತ್ತಾರೆ, ಆಗ ಕೃಷ್ಣನು ಸಿಂಹಾಸನ ನೀರುತ್ತಾನೆ.
ತನ್ನ ರಾಜ್ಯವನ್ನು ತೆಗೆದುಕೊಳ್ಳುತ್ತಾನೆ. ಆಗಿನಿಂದಲೇ ಅವರ ಸಂವತ್ಸರವು ಆರಂಭವಾಗುತ್ತದೆ. ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರವು ಆರಂಭವಾಗುತ್ತದೆ. ನೀವು ಪೂರ್ಣ ಲೆಕ್ಕವನ್ನು ಬರೆಯುತ್ತೀರಿ. ಇವರ ರಾಜ್ಯವು ಇಷ್ಟು ಸಮಯ ಮತ್ತು ಇವರದು ಇಷ್ಟು ಸಮಯ ಎಂದು ಬರೆಯುತ್ತೀರಿ. ಆಗ ಈ ಕಲ್ಪದ ಆಯುಷ್ಯು ರಾಜ್ಯವು ಇಷ್ಟು ಸಮಯ ಇತ್ತು, ಇವರದು ಇಷ್ಟು ಸಮಯ ಎಂದು ಬರೆಯುತ್ತೀರಿ. ಆಗ ಈ ಕಲ್ಪದ ಆಯುಷ್ಯು ದೊಡ್ಡವಾಗಿರಲು ಸಾಧ್ಯವಿಲ್ಲವೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. 5,000 ವರ್ಷಗಳ ಪೂರ್ಣ ಲೆಕ್ಕವಿದೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದಲ್ಲವೇ? ನಾವೇ ನನ್ನೆಯ ದಿನ ಸ್ವರ್ಗದ ಮಾಲೀಕರಾಗಿದ್ದೆವು, ತಂದೆ ಮಾಡಿದ್ದರು. ಆದ್ದರಿಂದಲೇ ಶಿವಜಯಂತಿಯನ್ನು ಆಚರಿಸುತ್ತೇವೆ. ನೀವು ಎಲ್ಲರನ್ನೂ ತಿಳ್ಕೊಂಡಿದ್ದೀರಿ. ಕ್ರೈಸ್ಟ್, ಗುರುನಾನಕ್ ಮೊದಲಾದವರು ಪುನಃ ಯಾವಾಗ ಬರುತ್ತಾರೆ ಎಂಬ ಜ್ಞಾನವು ನಿಮಗಿದೆ. ವಿಶ್ವದ ಇತಿಹಾಸ ಭೂಗೋಳವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಈ ವಿದ್ಯೆಯು ಎಷ್ಟು ಸಹಜವಾಗಿದೆ. ನೀವು ಸ್ವರ್ಗವನ್ನು ತಿಳ್ಕೊಂಡಿದ್ದೀರಿ. ಅವಶ್ಯವಾಗಿ ಭಾರತವು ಸ್ವರ್ಗವಾಗಿತ್ತು. ಭಾರತ ಅವಿನಾಶಿ ಖಂಡವಾಗಿದೆ. ಭಾರತಕ್ಕೆ ಇರುವ ಮಹಿಮೆಯು ಮತ್ತಾವುದಕ್ಕೆ ಇರಲು ಸಾಧ್ಯವಿಲ್ಲ. ಎಲ್ಲರನ್ನು ಪತಿತರಿಂದ ಪಾವನ ಮಾಡುವವರು ಒಬ್ಬ ತಂದೆಯಾಗಿರುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಹಮ್ ರೂಹಾನಿ ಬಚ್ಚೋं की रूहानी बाप दादा को इतबार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया वहा बाबा वहा. ಧಾರಣೆಗಾಗಿ ಮುಖ್ಯ ಸಾರ. ಡ್ರಾಮಾನುಸಾರ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತಾ ಎಲ್ಲಾ ಚಿಂತೆಗಳನ್ನು ಬಿಟ್ಟುಬಿಡಬೇಕಾಗಿದೆ. 1. ಸತೋಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕಾಗಿದೆ. 2ನೇ ಪಾಯಿಂಟು, ಬಡವರ ಬಂಧು ತಂದೆಯ ಭಾರತವನ್ನು ಬಡದೇಶದಿಂದ ಸಾಹುಕಾರನಾಗಿ ಮಾಡಲು ಬಂದಿದ್ದಾರೆ. ಅವರಿಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ತಮ್ಮ ಹೊಸ ಪ್ರಪಂಚವನ್ನು ನೆನಪು ಮಾಡಿ ಸದಾ ಖುಷಿಯಲ್ಲಿರಬೇಕಾಗಿದೆ. ವರದಾನ: ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತ ಮಾಯಾಜೀತ್ ವಿಜಯಭವ. ವಿವರಣೆಗಿದೆ. ಹನುಮಂತನ ವಿಶೇಷತೆಯಲ್ಲಿ ತೋರಿಸುತ್ತಾರೆ. ಅವನು ಸದಾ ಸೇವಾಧಾರಿ ಮಹಾವೀರನಾಗಿದ್ದನು. ಆದ್ದರಿಂದ ಸ್ವಯಂ ತಾನು ಸುಡಲಿಲ್ಲ, ಆದರೆ ಬಾಲದಿಂದ ಲಂಕೆಯನ್ನೇ ಸುಟ್ಟನು. ಅದೇ ರೀತಿ ಇಲ್ಲಿಯೂ ಸಹ ಯಾರು ಸದಾ ಸೇವಾಧಾರಿ ಆಗಿದ್ದಾರೆಯೋ ಅವರೇ ಮಾಯೆ ಅಧಿಕಾರವನ್ನು ಸಮಾಪ್ತಿ ಮಾಡಿಬಿಡಬಹುದು. ಯಾರು ಸೇವಾಧಾರಿ ಆಗಿರುವುದಿಲ್ಲ ಅವರು ಮಾಯೆಯ ರಾಜ್ಯವನ್ನು ಸುಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹನುಮಂತನ ಹೃದಯದಲ್ಲಿ ಸದಾ ರಾಮನೇ ಅಡಗಿದ್ದನು. ಹನುಮಂತನ ಹೃದಯದಲ್ಲಿ ಸದಾ ರಾಮನೇ ಅಡಗಿದ್ದನು ಅಂದಾಗ ತಮ್ಮ ಹೃದಯದಲ್ಲಿ ತಂದೆ ಇಲ್ವೇ ಮತ್ತಾರು ಇರಬಾರದು, ತಮ್ಮ ದೇಹದ ಸ್ಮೃತಿ ಇರಬಾರದು. ಹೀಗಿದ್ದಾಗಲೇ ಮಾಯಾಜೀತ್ ವಿಜಯರಾಗುವಿರಿ. ಸ್ಲೋಗನ್: ಹೇಗೆ ಆತ್ಮ ಮತ್ತು ಶರೀರವು ಕಂಬೈಂಡ್ ಆಗಿದೆಯೋ ಹಾಗೆ ತಾವು ತಂದೆ ಜೊತೆ ಕಂಬೈಂಡ್ ಆಗಿರಿ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿವಿರಿ. ಸಂಘಟನೆಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಬೇಕು, ವಿಶೇಷತೆಯನ್ನೇ ಗ್ರಹಣ ಮಾಡಬೇಕು ಮತ್ತು ಬಲಹೀನತೆಗಳನ್ನು ಅಳಿಸುವ ಪ್ರಯತ್ನ ಮಾಡಿ. ಏಕತೆಯ ಸಂಘಟನೆಯನ್ನು ಬಲಗೊಳಿಸುವ ವಿಧಿ ಇದೆ ಆಗಿದೆ. ಹೇಗೆ ನೀವು ಎಲ್ಲರೂ ಎದ್ದೇಳುವುದು, ಮಾತನಾಡುವುದು, ನಡೆಯುವುದು ಒಂದೇ ತರಹವಿದೆ ಅಥವಾ ಎಲ್ಲರದು ಒಂದೇ ತರಹದ ಮಾತುಗಳು, ಒಂದೇ ಗೀತೆ, ಒಂದೇ ರೀತಿ, ಒಂದೇ ನೀತಿ, ಹಾಗೇ ಸಂಸ್ಕಾರಗಳು ಸಮಾನವಾಗಿ ಕಾಣಿಸಲಿ. ಭಿನ್ನತೆ ಇದ್ದರೂ ಸಹ ಒಬ್ಬರನ್ನೊಬ್ಬರಲ್ಲಿ ವಿಶ್ವಾಸವಿಟ್ಟು ಎಲ್ಲರ ವಿಚಾರಗಳಿಗೆ ಸತ್ಕಾರ ಕೊಡಿ. ಇದೇ ಏಕತೆಯ ಆಧಾರವಾಗಿದೆ. ಓಂ ಶಾಂತಿ.